ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಇಡೀ ದೇಶದಲ್ಲಿ ಒಂದು ರೀತಿ ಹಲ್ಚಲ್ ಎಬ್ಬಿಸಿದೆ. ರಾಜ್ಯ ಮತ್ತು ರಾಜ್ಯಪಾಲರ ನಡುವಿನ ಯುದ್ಧಕ್ಕೆ ಇದು ಇತಿಶ್ರೀ ಹಾಡುತ್ತಾ? ಹೀಗಿದ್ದೊಂದು ಪ್ರಶ್ನೆ ಹುಟ್ಕೊಂಡಿದೆ. ತಮಿಳುನಾಡಿನ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಯುದ್ಧ ಸುಪ್ರೀಂ ಅಂಗಳ ತಲುಪಿತ್ತು. ಸುಪ್ರೀಂ ಅಂಗಳದಿಂದ ಬಂದಿರುವ ಆದೇಶ ಏನು, ಅದರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ, ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ಪ್ರಶಾಂತ್, ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ತಿಕ್ಕಾಟ ಹೊಸತಲ್ಲ. ಹಲವು ಘಟನೆಗಳನ್ನು ನಾವು ನೋಡಿದ್ದೀವಿ, ಪಂಜಾಬ್ ಸೇರಿದಂತೆ ಹಲವು ಘಟನೆಗಳನ್ನು ನೋಡಿದ್ದೀವಿ. ಆದರೆ ಸುಪ್ರೀಂ ಕೋರ್ಟ್ನಿಂದ ಇವತ್ತು ಬಂದಿರುವ ತೀರ್ಪಿನ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಭಾವನಾ, ಬಹಳ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಯಾಕಂದರೆ ತಮಿಳ್ನಾಡು, ಕೇರಳ, ಪಂಜಾಬ್, ಪಶ್ಚಿಮ ಬಂಗಾಳ ಈ ಎಲ್ಲ BJP ಏತರ ರಾಜ್ಯಗಳ ಸಂದರ್ಭಗಳಲ್ಲಿ ರಾಜ್ಯಪಾಲರು ಮತ್ತು ಅಲ್ಲಿನ ರಾಜ್ಯ ಸರ್ಕಾರದ ತಿಕ್ಕಾಟಗಳನ್ನು ನಾವು ನೋಡ್ತಾ ಇದ್ವಿ. ಕರ್ನಾಟಕದಲ್ಲೂ ಕೂಡ ಆ ತಿಕ್ಕಾಟ ಕೆಲವು ದಿನಗಳಲ್ಲಿ ತಾರಕಕ್ಕೇರ್ತಕ್ಕಂಥ ಸಾಧ್ಯತೆಗಳಿವೆ. ಯಾಕಂದರೆ ಕೇಂದ್ರದಲ್ಲೊಂದು ಪಕ್ಷ ಅಧಿಕಾರದಲ್ಲಿರುತ್ತೆ, ರಾಜ್ಯದಲ್ಲೊಂದು ಪಕ್ಷ ಅಧಿಕಾರದಲ್ಲಿರುತ್ತೆ. ಹೀಗಾಗಿ ಗವರ್ನರ್ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳ ನಡುವಿನ ತಿಕ್ಕಾಟಗಳು ನೀವು ಹೇಳಿದಂತೆ ಹೊಸತಲ್ಲ. ಪಂಡಿತ್ ನೆಹರು ಕಾಲದಲ್ಲಿ ಕೇರಳದ ಮೊದಲ EMS ನಂಬೂದಿರಿಪಾದ್ ಸರ್ಕಾರವನ್ನು, ಆಗ ಇಂದಿರಾ ಗಾಂಧಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, EMS ನಂಬೂದಿರಿಪಾದ್ರ ಸರ್ಕಾರವನ್ನು ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆದ ನಂತರ ಇವತ್ತಿನವರೆಗೂ ಆ ತಿಕ್ಕಾಟ, ಕೇಂದ್ರ ಮತ್ತು ರಾಜ್ಯದ ತಿಕ್ಕಾಟಗಳಲ್ಲಿ ಗವರ್ನರ್ ಪಾತ್ರ ಏನು, ರೋಲ್ ಏನು, ಯಾಕಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ. ಸರ್ಕಾರಿಯ ಕಮಿಷನ್ ಬಂತು, ಪುಂಚಿ ಕಮಿಷನ್ ಬಂತು, ಅದಾದಮೇಲೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಗವರ್ನರ್ ರೋಲ್ ಬಗ್ಗೆ ಹೇಳಿದೆ. ಆದರೆ ತಮಿಳ್ನಾಡಿನಲ್ಲಿ RN ರವಿ, ಮಾಜಿ IPS ಅಧಿಕಾರಿ, CBIನಲ್ಲಿ ಕೆಲಸ ನಿರ್ವಹಿಸಿದರು. ಅವರು ತಮಿಳ್ನಾಡಿನ ಗವರ್ನರ್ ಆಗಿ ಹೋದಾಗ ಒಂದು ಹೊಸ ರೀತಿಯ ತಿಕ್ಕಾಟ ನೋಡ್ಲಿಕ್ಕೆ ಸಿಕ್ತು. ಮೊದಲು ವಿಧಾನಸಭೆಯ ಅಧಿವೇಶನದಲ್ಲಿ ತಮಿಳಿ ಒಂದು ನಾಡಗೀತೆ ಹಾಡಬೇಕು ಅಥವಾ ರಾಷ್ಟ್ರಗೀತೆ ಹಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಲ್ಲಿನ ಒಂದು ನಿಯಮ ಇತ್ತು, ಮೊದಲು ನಾಡಗೀತೆ, ಕಾರ್ಯಕ್ರಮ ಮುಗಿಯುವಾಗ ರಾಷ್ಟ್ರಗೀತೆ ಅಂತ. ನಾಡಗೀತೆ ಹಾಡಲಿಕ್ಕೆ ಶುರು ಮಾಡಿದಾಗ ರಾಜ್ಯಪಾಲರು ಎದ್ದು ಹೋದರು. ಅಲ್ಲಿಂದ ಈ ತಿಕ್ಕಾಟ ಶುರುವಾಗಿ ಕೆಲ ದಿನಗಳ ಹಿಂದೆ ಸ್ಟಾಲಿನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಯಾಕಂದರೆ ಸ್ಟಾಲಿನ್ ಸರ್ಕಾರ ವಿಧಾನಸಭೆಯಲ್ಲಿ ಪಾಸ್ ಮಾಡಿದ 10 ಬಿಲ್ಗಳನ್ನು ಮೊದಲು ವಾಪಸ್ ಕಳಿಸಿದ್ರು RN ರವಿ ರಾಜ್ಯಪಾಲರು. ಅದನ್ನು ಪುನರಪಿ ವಿಧಾನಸಭೆಯ ಅನುಮೋದನೆಯನ್ನು ಪಡೆದುಕೊಂಡು ಕಳಿಸಿದ ನಂತರವೂ ಕೂಡ ಆ ಬಿಲ್ಗಳು ಪೆಂಡಿಂಗ್ ಇದ್ವು. ಹೀಗಾಗಿ ಸ್ಟಾಲಿನ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತು, ನೋಡಿ, 4 ಅಧಿಕಾರ ರಾಜ್ಯಪಾಲರಿಗಿವೆ. ಒಂದು ವಿಧಾನಸಭೆ ಅಥವಾ ಅಲ್ಲಿ ವಿಧಾನ ಪರಿಷತ್ ಇದ್ದಲ್ಲಿ 2ರ ಅನುಮೋದನೆಯನ್ನು ಪಡೆದು ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿದಾಗ ಒಂದು ಅನುಮೋದನೆಯನ್ನು ಕೊಡ್ಬೋದು, ಒಪ್ಪಿಗೆಯನ್ನು ಕೊಡ್ಬೋದು, ಅದು ಕಾನೂನಾಗತ್ತೆ. 2ನೇದು, ನೀವು ಬಿಲ್ಲನ್ನು ರಿಜೆಕ್ಟ್ ಮಾಡಬೇಕು, ಅಂದರೆ ವಾಪಸ್ ಕಳಿಸ್ಬೇಕು. ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದಾಗ ವಿಧಾನಸಭೆ ಒಂದು ವೇಳೆ ಅಂಗೀಕಾರ ಕೊಟ್ಟು ಕಳಿಸಿದರೆ ನೀವು ರಾಜ್ಯಪಾಲರಿಗೆ ಅದನ್ನು ಇಟ್ಕೊಳ್ತಕ್ಕಂಥ ಅಧಿಕಾರ ಇಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಈಗ ಅಲ್ಲೇನಾಗಿತ್ತು RN ರವಿ ಅಂತಂದರೆ 10 ಬಿಲ್ಗಳನ್ನು 2ನೇ ಬಾರಿ ವಿಧಾನಸಭೆ ಪಾಸ್ ಮಾಡಿ ಕಳಿಸಿದ್ರು ಕೂಡ RN ರವಿ ಹೇಳ್ತಾ ಇದ್ರು, ಇಲ್ಲ, ನಾನು ರಾಷ್ಟ್ರಪತಿಗಳಿಗೆ ಈ ಬಿಲ್ಲನ್ನು ಕಳಿಸ್ಬೇಕಾಗಿದೆ, ಆ ಕಾರಣದಿಂದ ವಿತ್ಹೋಲ್ಡ್ ಮಾಡಿದ್ದೀನಿ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಏನು ಅಂತಂದರೆ, ನೀವು 2ನೇ ಬಾರಿ ವಿಧಾನಸಭೆ ಪಾಸ್ ಮಾಡಿ ಕಳಿಸಿದಾಗ ರಾಜ್ಯಪಾಲರು ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು, ಇಲ್ಲ ರಾಷ್ಟ್ರಪತಿಗಳಿಗೆ ನೀವು ಕಳಿಸ್ಬೇಕು ಅಂತಕ್ಕಂಥದ್ದಿದ್ದರೆ, ವಿತ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಇದ್ದರೆ ನೀವು 1 ತಿಂಗಳಲ್ಲಿ ಅದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನೀವು ಅನಿರ್ದಿಷ್ಟ ಅವಧಿಯವರೆಗೆ ನಾನು ಇಟ್ಕೊಂಡು ಕೊಡ್ತೀನಿ ಬಿಲ್ಗಳನ್ನು ಅಂತಕ್ಕಂಥದ್ದನ್ನು ಹೇಳುವ ಹಾಗಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು ವೇಳೆ ಕೆಲ ಬಿಲ್ಗಳಲ್ಲಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಇರಲ್ಲ, ಆ ಸಂದರ್ಭದಲ್ಲಿ ಇಂಡಿಪೆಂಡೆಂಟಾಗಿ ರಾಜ್ಯಪಾಲರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ 3 ತಿಂಗಳ ಕಾಲಾವಕಾಶವನ್ನು ಇವತ್ತಿನ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೀಡಿದೆ. ನೀವು 1 ತಿಂಗಳಲ್ಲಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಇದ್ದಾಗ ನೀವು ಅದನ್ನು ರಾಷ್ಟ್ರಪತಿ ಕಳಿಸ್ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಅನೇಕ ಬಾರಿ ಪ್ರೈವೇಟ್ ಮೆಂಬರ್ ಬಿಲ್ಗಳಿರ್ತವೆ. ಈಗ ಸದನದಲ್ಲಿ ಪ್ರತಿ ಶುಕ್ರವಾರ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಒಬ್ಬ ಸದಸ್ಯ ಖಾಸಗಿ ವಿಧೇಯಕವನ್ನು ಮಂಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಕೆಲವು ಬಾರಿ ಅದಕ್ಕೆ ಒಪ್ಪಿಗೆ ಕೂಡ ಸಿಗುತ್ತೆ. ಆದರೆ ಅದನ್ನು ಲಾ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಸರ್ಕಾರಗಳಿರಲ್ಲ. ಅವು ರಾಜ್ಯಪಾಲರ ಬಳಿ ಬಂದಿರ್ತವೆ, ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್. ಕೆಲವೊಂದು ಸಲ ಏನಾಗುತ್ತೆ,
ಕೇಂದ್ರದ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ವಿಧೇಯಕವನ್ನು ರಾಜ್ಯ ಸರ್ಕಾರಗಳು ಪಾಸ್ ಮಾಡ್ತವೆ. ಸೊ ಅದರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಅದರ ಒಟ್ಟಾರೆ ಪಾತ್ರತೆ ಏನು ಅನ್ನೋದ್ರ ಬಗ್ಗೆ ರಾಜ್ಯಪಾಲರು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿ ನಿಮಗೆ 3 ತಿಂಗಳ ಕಾಲಾವಕಾಶ ಇದೆ, ಉಳಿದಲ್ಲಿ 1 ತಿಂಗಳ ಕಾಲಾವಕಾಶ ಅಂತಕ್ಕಂಥದ್ದನ್ನು ಇವತ್ತಿನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಟೈಮ್ಲೈನನ್ನು ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ಳುವಾಗ ಈ ರೀತಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ನಲ್ಲಿ ಇದ್ದೀವಿ ಅನ್ನುವ ಕಾರಣಕ್ಕೋಸ್ಕರ ತುಂಬ ದಿನಗಳ ಕಾಲ ಇಟ್ಕೊಂಡು ಕೂರುವಂತಿಲ್ಲ. 1 ತಿಂಗಳ ಸಮಯಾವಕಾಶದಲ್ಲಿ ಇದನ್ನು ಡಿಸ್ಪೋಸ್ ಆಫ್ ಮಾಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಹೇಳಿದೆ. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಇವೆಲ್ಲ ವಿಷಯಗಳು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿವೆ. ಆದರೆ ರಾಜ್ಯಪಾಲರು ಅಂತಿಮವಾಗಿ ವೈಯಕ್ತಿಕವಾಗಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಗ್ರೇ ಏರಿಯಾ ಇದೆ. ಡಿಸ್ಕ್ರಿಷನರಿ ಪವರ್ಸ್ ಆಫ್ ಗವರ್ನರ್ ಅನ್ನುವುದೇ ಒಂದು ಗ್ರೇ ಏರಿಯಾ. ಈಗ SR ಬೊಮ್ಮಾಯಿ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಕೊಟ್ಟ ನಂತರ ಅದೊಂದು ಲಾ ಆಯಿತು. ಇವತ್ತು ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು, ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು, ಸ್ಟಾಲಿನ್ ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ರಾಜ್ಯಪಾಲರ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಅಧಿಕಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲ ಮಹತ್ವಪೂರ್ಣವಾಗಿರ್ತಕ್ಕಂಥ ಗೈಡ್ಲೈನ್ಸ್ಗಳನ್ನು ಲೇ ಡೌನ್ ಮಾಡಿದೆ. ಸೊ ಈ ಪ್ರಕಾರ ಕರ್ನಾಟಕದಲ್ಲಿ ಏನು ತಿಕ್ಕಾಟಗಳು ನಡೀತಾ ಇದೆ ಅದಕ್ಕೊಂದು ಸ್ವಲ್ಪ ಸುಗಮ ಆಗುತ್ತಾ ರಾಜ್ಯ ಸರ್ಕಾರದ ನಿಶ್ಚಿತವಾಗಿ? ನೋಡಿ, ಸುಪ್ರೀಂ ಕೋರ್ಟ್ನ ತೀರ್ಪು ಎಲ್ಲ ರಾಜ್ಯಪಾಲರಿಗೂ ಕೂಡ ಅನ್ವಯ ಆಗೇ ಆಗುತ್ತೆ. ಈಗ SR ಬೊಮ್ಮಾಯಿ ಜಡ್ಜ್ಮೆಂಟ್ನಲ್ಲೇ ಮೊದಲೇನಿತ್ತು, ರಾಜ್ಯಪಾಲರು ರಾಜಭವನಕ್ಕೆ ಕರೆಸ್ಕೊಂಡು ಶಾಸಕರು ಎಷ್ಟಿದ್ದಾರೆ ಎಷ್ಟಿಲ್ಲ ಅಂತಕ್ಕಂಥದ್ದನ್ನು ತಲೆ ಎಣಿಸಿ ಸರ್ಕಾರವನ್ನು ತೆಗೆದಿರ್ತಕ್ಕಂಥ ಉದಾಹರಣೆಗಳಿವೆ. ಈಗ ಹಾಗೆ ಮಾಡುವಂತಿಲ್ಲ. ಯಡಿಯೂರಪ್ಪ ಪ್ರಕರಣದಲ್ಲೇ ನಾವು ನೋಡಿದ್ವಿ. ಸ್ಪೀಕರ್ ಪಾತ್ರತೆಯ ಬಗ್ಗೆ ಕೂಡ, ಅಂದರೆ ಸ್ಪೀಕರ್ ಅಧಿಕಾರ ಏನು ಅನ್ನೋದರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಅನೇಕ ಮಹತ್ವಪೂರ್ಣವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಕೊಟ್ಟಿದೆ. ಈಗ ಇಲ್ಲೂ ಕೂಡ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮತ್ತು ಕರ್ನಾಟಕ ಸರ್ಕಾರದ ನಡುವೆ ತಿಕ್ಕಾಟಗಳು. ಈಗ ಡಿಸ್ಕ್ರಿಷನ್ ಪವರ್ಸ್ಗೆ ಸಂಬಂಧಪಟ್ಟಂತೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಆಫ್ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಗವರ್ನರ್ಗೆ ಡಿಸ್ಕ್ರಿಷನ್ ಪವರ್ ಇದೆ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣ ಬಂದಾಗ ಅಲ್ಲಿ ಡಿಸ್ಕ್ರಿಷನ್ ಪವರ್, ತನ್ನ ವಿವೇಚನಾ ಅಧಿಕಾರವನ್ನು ಬಳಸ್ಕೊಂಡು ಅವರು ಮಾಡುವ, ಅದು ನಾಳೆ ಜುಡಿಷಿಯಲ್ ಸ್ಕ್ರೂಟ್ನಿ ಆಗೇ ಆಗತ್ತೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ನಿಮಗೆ ಒಂದು ಲಿಮಿಟೆಡ್ ರೋಲ್ ಇದೆ. ಈಗ ಕೇಂದ್ರದಲ್ಲಿ ಮತ್ತೊಂದು ಪಕ್ಷ ಇರುತ್ತೆ, ರಾಜ್ಯದಲ್ಲಿ ಒಂದು ಪಕ್ಷ ಇರುತ್ತೆ ಅಂದ್ಕೋಣ. ಇಲ್ಲಿ ರಾಜ್ಯ ಸರ್ಕಾರ ಕೆಲಸ ನಿರ್ವಹಿಸಬೇಕಲ್ಲ. ವಿಧಾನಸಭೆಯಲ್ಲಿ ಪಾಸ್ ಮಾಡಿರ್ತಕ್ಕಂಥ ಬಿಲ್ಗಳಿಗೆ ವಿಧೇಯಕಗಳನ್ನು ಅನುಮೋದನೆ ದೊರೆತ ನಂತರ ರಾಜ್ಯಪಾಲರು ಬಹಳ ದಿನಗಳವರೆಗೆ ಅದನ್ನು ಇಟ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನು ಮಾತ್ರ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಏನು ರಾಜ್ಯಪಾಲರು ಹೇಗೆ ಕೆಲಸ ನಿರ್ವಹಿಸಬೇಕು ಅಂತಕ್ಕಂಥದ್ದಲ್ಲಿ ಮಧ್ಯಪ್ರವೇಶಿಸ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಏನಿದೆ, ನೀವು ಒಂದು ಸಲ ವಾಪಸ್ ಹೋದ ನಂತರ ವಿಧಾನಸಭೆ ಅದನ್ನು ಪಾಸ್ ಮಾಡಿದರೆ ವಾಪಸ್ ಅದನ್ನು ಕಳಿಸಿದಾಗ ರಾಜ್ಯಪಾಲರಿಗೆ ತುಂಬ ಅಧಿಕಾರ ಇಲ್ಲ. ಒಂದೋ ನೀವು ರಾಷ್ಟ್ರಪತಿಗಳಿಗೆ ಅದನ್ನು ಕಳಿಸ್ಬೇಕು ಅಥವಾ ಅನುಮೋದನೆ ಕೊಡಬೇಕು. ಇದನ್ನು ಟೈಮ್ ಲೈನ್ನಲ್ಲಿ ಮಾಡಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈಗ ಸರ್ಕಾರಿಯ ಕಮಿಷನ್ ಬಂತು, ಇದೇ ರೀತಿಯ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ಗಳು ಹೇಗೆ ಕೆಲಸ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಸರ್ಕಾರಿಯ ಕಮಿಷನ್ ದೊಡ್ಡ ವರದಿಯನ್ನು ಕೊಡ್ತು. ತೀರಾ ಇತ್ತೀಚೆಗೆ ಪುಂಚಿ ಕಮಿಷನ್ ಕೂಡ ಬಂತು. ಅವರೇನು ಹೇಳಿದರು ಅಂತಂದರೆ 6 ತಿಂಗಳ ಕಾಲಾವಕಾಶವನ್ನು ರಾಜ್ಯಪಾಲರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು 2 ಕಮಿಷನ್ಗಳು ಹೇಳಿದರು. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ನ್ಯಾಷನಲ್ ಸೆಕ್ಯೂರಿಟಿಯ ಯಾವುದೋ ಒಂದು ವಿಷಯ ಇದೆ, ಹೈಕೋರ್ಟ್ಗಳ ಅಧಿಕಾರ ವ್ಯಾಪ್ತಿಯನ್ನು ಮೊಟಕುಗೊಳಿಸ್ತಕ್ಕಂಥ ಯಾವುದೋ ಒಂದು ವಿಧೇಯಕ ಕಾನೂನಿದೆ, ಕೇಂದ್ರ ಸರ್ಕಾರದ ಈ ಕಂಕರೆಂಟ್ ಲೀಸ್ಟ್ ಇವೆ ಕಾನ್ಸ್ಟಿಟ್ಯೂಷನ್ನಲ್ಲಿ, ಕೇಂದ್ರದ ಕೆಲ ಅಧಿಕಾರ ಇದೆ, ರಾಜ್ಯದ ಕೆಲ ಅಧಿಕಾರ ಇದೆ, ಇಬ್ರಿಗೂ ಸೇರಿರ್ತಕ್ಕಂಥ ಕಂಕರೆಂಟ್ ಲೀಸ್ಟ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಧೇಯಕ ಬಿಲ್ ಇದ್ದರೆ ನೀವು 3 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಳ್ಬೋದು. ಅದರ್ವೈಸ್ ರಾಜ್ಯ ಸರ್ಕಾರ 2 ಬಾರಿ ವಿಧಾನಸಭೆಯಲ್ಲಿ ಅನುಮೋದನೆ ದೊರೆತ ನಂತರ ನೀವು ಅನಿರ್ದಿಷ್ಟಾವಧಿಯವರೆಗೆ ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ದಿಲ್ಲಿಯಲ್ಲಿ ಯಾರೋ ಕುಳಿತುಕೊಂಡಿದ್ದಾರೆ ಅವರನ್ನು ಖುಷಿಪಡಿಸೋದಕ್ಕೋಸ್ಕರ ನೀವು ಇಟ್ಕೊಂಡು ಕೂರುವಂತಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದೆ. ಐ ಥಿಂಕ್ ಗ್ರೇ ಏರಿಯಾನ ತೀರಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ರೈಟ್. ಆದರೂ ಈ ತಿಕ್ಕಾಟ ಮುಗಿಯತ್ತಾ? ನನಗನ್ಸುತ್ತೆ ಮುಗಿಯಲ್ಲ. ಇದು ಪೊಲಿಟಿಕಲ್ ಇನ್ನೊಂದು ದಾರಿ ತಗೊಳುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಕರ್ನಾಟಕದ ವಿಷಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು ಭಾವನಾ. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.